ಹಾಯ್ ಎಲ್ರಿಗೂ ಶುಭೋದಯ ನಮಸ್ಕಾರ. ಇವತ್ತು ಬೆಳಿಗ್ಗೆ ಎದ್ದು ಚಾಪೆ ದಿಮ್ಮು ಎಲ್ಲ ಮಡಚಿಟ್ಟು ನಮ್ಮ ಮಕ್ಕಳು ಎದ್ದೇಳೋದೇ ಲೇಟು. ಯಾಕಂದರೆ ಅವ್ರಿಗೆ ಸ್ಕೂಲ್ ಇದೆ ಇವತ್ತು, ತಿಂಡಿ ಮಾಡಬೇಕು ಬೇಗ ಎದ್ದು. ಎಷ್ಟು ಬೇಗ ಹೇಳ್ತೀನಿ ಅಂದರೂ ಎದ್ದೇಳೋಕ್ಕಾಗಲ್ಲ. ಯಾಕಂದರೆ ಹೊಲದಲ್ಲಿ ಕೆಲಸ ಮಾಡಿ ಬಂದು ರಾತ್ರಿ ಲೇಟ್ ಆಗುತ್ತೆ ಮಲಗೋಕ್ಕೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಎದ್ದೇಳೋಣ ಅಂತ ಟ್ರೈ ಮಾಡ್ತೀನಿ, ಆದರೂ ಆಗಲ್ಲ. ನೋಡಿ ಇವಾಗ ಲೇಟ್ ಆಗಿದೆ, ಅದಕ್ಕೆ ಬೇಗ ಬೇಗ ಎಲ್ಲ ಮೂಲೆ ಮೂಲೆಗೂ ಎಲ್ಲ ಕ್ಲೀನಾಗಿ ಕಸ ಗುಡಿಸಿದ್ರೆ ಲಕ್ಷ್ಮಿ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಒಲೆ ತೊಳೆದ್ಬಿಟ್ಟು ಬಟ್ಟಿಟ್ಟು ಪೂಜೆ ಮಾಡಿ ಅಡುಗೆ ಮಾಡೋದು ನಮ್ಮ ಮನೇಲಿ ಹಿರಿಯರು ಹೇಳ್ಕೊಟ್ಟಿದ್ದಕ್ಕಂಥದ್ದು. ಅದಕ್ಕೆ ನಾನು ಡೈಲಿ ಪೂಜೆ ಮಾಡಿ ಅಡುಗೆ ಮಾಡ್ತೀನಿ. ನಮ್ಮ ಮನೇಲಿ ಸ್ಟವ್ವೂ ಇದೆ. ಯಾಕಂದರೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಲೇಟ್ ಆಗುತ್ತಲ್ಲ, ಅದಕ್ಕೆ ತಿಂಡಿ ಮಾಡೋಕ್ಕೋಸ್ಕರನ ಗ್ಯಾಸ್ನಲ್ಲೂ ಮಾಡ್ತೀನಿ. ಸ್ವಲ್ಪ ಅಡುಗೆ ಮಾಡೋಕ್ಕೆ ಮತ್ತು ಹಾಲು ಕಾಸೋಕ್ಕೆ, ಕಾಫಿ ಮಾಡೋಕ್ಕೆ, ಮಕ್ಳಿಗೆ ತಿಂಡಿ ಮಾಡೋಕ್ಕೆ ಎಲ್ಲ ಸ್ಟವ್ನಲ್ಲೇ ಮಾಡ್ತೀನಿ. ಆಮೇಲೆ ಒಲೆಯಲ್ಲೂ ಮುದ್ದೆ, ಅನ್ನ, ಸಾಂಬಾರು ಅದೆಲ್ಲ ಒಲೆ ಮೇಲೆ ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಒಲೆಯಲ್ಲಿ ಮಾಡಿದರೆ ಊಟ ಮಾಡೋದು ಚೆಂದ. ಒಲೆ ಮೇಲೆ ಪಾತ್ರೆ ಇಟ್ಟು ನೀರಿಟ್ಟು ಮತ್ತು ನುಚ್ಚಾಕಿ ಹಸಿಟೊಯ್ದು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಗಂಟಿಲ್ದಂಗೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಗಂಡಾಳು ಹೆಣ್ಣಾಳು ಯಾವಾಗಲೂ ಕೆಲಸಕ್ಕೆ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಮುದ್ದೆ ಅನ್ನ ಎಲ್ಲ ಮಾಡಬೇಕಾಗುತ್ತೆ ಜಾಸ್ತಿನ. ಅದಕ್ಕೋಸ್ಕರ ಡೈಲಿ ಬರೋದ್ರಿಂದ ಅದು 3-4 ಅಂತೂ ಇದ್ದೇ ಇರ್ತಾರೆ. ತೋಟದ ಕೆಲಸ ಏನಾದರೂ ಮಾಡೋಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಅದಕ್ಕೆ ಮುದ್ದೆ ಎಲ್ಲ ತೊಳೆಸಿದ್ದಾಯಿತು. ನಮ್ಮಪ್ಪ ಬಂದು ಬಾಗಿಲಿರ್ತೀವಿ ಬಾರಮ್ಮ ಪೂಜೆ ಮಾಡಬೇಕು ಅಂತ ಕರೆದ್ರು. ಅದಕ್ಕೆ ಹೋಗಿ ನಮ್ಮ ಅತ್ತಿಗೆ ಅವರೆಲ್ಲ ಪೂಜೆ ಮಾಡಿದ್ವಿ. ಬಾಗಿಲು ಪೂಜೆ ಮಾಡಿದ್ದಾದಮೇಲೆ ಮುದ್ದೆ ಎಲ್ಲ ಮಾಡೋದಾಯಿತು. ನಮ್ಮ ಅಪ್ಪ ಬಂದು ಹೊಸ ಸೈಟ್ ತಗೊಂಡಿದ್ದಾರೆ, ಅಲ್ಲಿ ಮನೆ ಕಟ್ತವ್ರೆ. ಬಾಗಿಲು ಪೂಜೆ ಮಾಡಬೇಕು ಬಾರಮ್ಮ ಅಂತ ಕರೆದ್ರು. ಅದಕ್ಕೆ ಹೋಗಿ ನಮ್ಮ ಅತ್ತೆ ನಾನು ಎಲ್ಲ ಪೂಜೆ ಮಾಡಿದ್ವಿ. ಮಾಡಿದ್ದಾದಮೇಲೆ ಮನೆ ಹತ್ರ ಬಾರಮ್ಮ ಹೋಗೋಣ ಅಂತ ಕರೆದ್ರು. ನಾನು ಹೊಲ್ದ ಹತ್ರ ಹೋಗೋದಿತ್ತು, ಅದಕ್ಕೋಸ್ಕರ ಹೊಲ್ದ ಹತ್ರ ಹೋಗೋಣ ಅಂತ ಅದೇ ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.